ಆ ಮನೆಯಲ್ಲಿ ಹೊರಹೊಮ್ಮುತ್ತಿರುವ ಶಬ್ದದಲ್ಲಿನ ಶಕ್ತಿಯು ಭವಿಷ್ಯವನ್ನ ತಿಳಿಸುತ್ತೆ, ಅಚ್ಚರಿಯನ್ನ ಎದುರಾಗಿಸುತ್ತೆ. ಇಂತಹ ಮಾತುಗಳಿಗೆ ಅಲ್ಲಿ ಒಳಿತನ್ನ ಕಂಡಿರೋ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಅಲ್ಲಿ ಹೊರಹೊಮ್ಮುತ್ತಿರುವ ಶಬ್ದವು ಭವಿಷ್ಯವನ್ನ ತಿಳಿಸೋದು ಹೇಗೆ? ಆ ಚಕಿತಕಾರಿ ಶಬ್ದದ ಮೂಲ ರಹಸ್ಯವೇನೆಂಬ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಬೆಂಗಳೂರಿನಲ್ಲಿ ಎಂಎ ಮಾಡುತ್ತಿದ್ದ ಹರೀಶ್ ಗ್ರಾಮಕ್ಕೆ ಬಂದ ಕೂಡಲೇ ಏಕಾಏಕಿ ವಿಚಿತ್ರವಾಗಿ ಆಡಲು ನಿಂತ. ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದರೂ ಸಮಸ್ಯೆ ನಿವಾರಣೆಯಾಗಲಿಲ್ಲ. ಅಂತಹ ವ್ಯಕ್ತಿಯನ್ನ ಶಬ್ದವು ಹೊರಹೊಮ್ಮುವ ಮನೆಗೆ ಎತ್ತಿಕೊಂಡು ಹೋದ ನಂತರ ಆಗಿದ್ದೇನು? ರಾತ್ರಿ ಟಿವಿ ಹಾಕೊಂಡು ಬೆಳಗ್ಗೆ ತನಕ ಕುತ್ಕೊಂತಿದ್ದೆ ಸರ್. ಸುಮ್ನೆ ನಿದ್ದೆ ಬರ್ತಿರ್ಲಿಲ್ಲ. ಸುಮ್ನೆ ಹಿಂಗ್ ತೂಕಡಿಸಿದ್ರೆ ಸಾಕು ಬಂದು ಯಾರೋ ಮೈ ಮೇಲೆ ಬೀಳೋರು, ಕುತ್ಕೆ ಈಚ್ಕೋರು. ನಾನು ಉಳಿಯಕ್ಕೆ ಸಾಧ್ಯನೇ ಇರ್ಲಿಲ್ಲ ಸರ್. ಇಲ್ಲಿ ಬಂದ್ಮೇಲೆ ಅದು ನಾನು ಬದುಕಿದ್ದೀನಿ ಅಂದ್ರೆ ಇವತ್ತು ಸದಯದಿಂದಾನೆ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. SLC ಏನಾಗಿರ್ಲಿಲ್ಲ, PC ಹೋದಾಗಲೂ ಏನಾಗಿರ್ಲಿಲ್ಲ. ಹಿಂದಿ MAನೂ ಆಯ್ತು, B.Ed ಆಯ್ತು, MA ಮಾಡುವಾಗ ಹಂಗಾಯ್ತು. ಅವಾಗ ಡಾಕ್ಟರ್ ಏನ್ ಮಾಡ್ರು, ನೋಡಪ್ಪ ನಾವೆಲ್ಲ ಮಾಡೋದೆಲ್ಲ ಮಾಡಿದೀವಿ, ಇದು ಆಸ್ಪತ್ರೆ ಕಾಯಿಲೆ ಎಲ್ಲ ಕರ್ಕೊಂಡು ಹೋಗ್ಬಿಡಿ ಅಂದ್ರು. ಓರ್ವರಿಂದ ಶಬ್ದವು ಹೊರಹೊಮ್ಮೋ ಆ ಮನೆಯ ಬಗ್ಗೆ ತಿಳಿದ ಇವರು ಅಣ್ಣ ಹರೀಶ್ರನ್ನ ಎತ್ತಿಕೊಂಡು ಆ ಮನೆಗೆ ಹೋದಾಗ ಶಬ್ದದಿಂದ ಒಂದು ಭವಿಷ್ಯವು ಹೊರಹೊಮ್ಮಿದಂತೆ. ಆ ಭವಿಷ್ಯವಾದ್ರೂ ಏನು ಅಂದ್ರೆ, ಹರೀಶ್ರನ್ನ ಆಕ್ರಮಿಸಿರುವ ವಿಚಿತ್ರತೆಯನ್ನ ನಾನು ದೂರಾಗಿಸುತ್ತೇನೆಂಬುದು. ಅಂತಹ ಭವಿಷ್ಯದ ಜೊತೆಗೆ ಆಸ್ಪತ್ರೆಗಳಿಂದ ವಾಸಿಯಾಗದ ಹರೀಶ್ರ ಹುಚ್ಚುತನಕ್ಕೆ, ವಿಚಿತ್ರತೆಗೆ ಮೂಲ ಕಾರಣವಾದ್ರೂ ಏನೆಂಬುದು ಆ ಮನೆಯಲ್ಲಿ ತಿಳಿಯಿತು. ಹಾಗೆ ತಿಳಿದಂತಹ ಮೂಲ ಕಾರಣವಾದ್ರೂ ಏನು ಅಂದ್ರೆ, ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಿದ್ದ ಕುಟುಂಬದ ಏಳಿಗೆಯನ್ನ ಸಹಿಸದವರು ಹರೀಶ್ರ ಮೇಲೆ ಕ್ಷುದ್ರ ಪ್ರಯೋಗ ನಡೆಸಿದ್ದಾರೆಂಬುದು. ಅಂತಹ ಉತ್ತರ ಸಿಕ್ಕಿದ ನಂತರ ವಿಸ್ಮಯಕಾರಿ ಶಬ್ದದ ಶಕ್ತಿಯಿಂದ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ನೀನು ಕೆಲ ದಿನಗಳ ಕಾಲ ಇಲ್ಲೇ ಇರಬೇಕೆಂಬ ಆದೇಶವಾಗಿದ್ದು. ಅಂತಹ ಆದೇಶವಾದ ಕೆಲ ದಿನಗಳ ನಂತರ ಇಲ್ಲೇ ಇದ್ದ ಇಡೀ ಕುಟುಂಬಕ್ಕೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಹರೀಶ್ರನ್ನ ಆವರಿಸಿದ ಹುಚ್ಚು, ವಿಚಿತ್ರತೆ ವಿಸ್ಮಯಕಾರಿ ರೀತಿಯಲ್ಲಿ ನಿವಾರಣೆಯಾಗಿ ಬಿಟ್ಟಿತ್ತು. ಅಂತಹ ಸಂಗತಿಯನ್ನ ತಿಳಿದ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು ಚಕಿತಗೊಂಡಿದ್ದು. 6 ತಿಂಗಳು ಇಲ್ಲೇ ಇದ್ವಿ. 6 ತಿಂಗಳು ಇಲ್ಲೇ ಇದ್ವಿ. ದಿನೇ 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 ಕಮ್ಮಿ ಆತ ಬಂತು. ಇವಾಗ ಚೆನ್ನಾಗಿದೆ. MAನೂ ಆಯ್ತು. ಅವಾಗ ಮದುವೆನೂ ಮಾಡಿದ್ವಿ, ಮಕ್ಕಳು ಇದೆ, ಫ್ಯಾಮಿಲಿ ಚೆನ್ನಾಗಿದೆ. ವೈದ್ಯರುಗಳನ್ನೇ ಚಕಿತಗೊಳಿಸುತ್ತಿರುವ ಈ ಮನೆಯಲ್ಲಿ ಹೊರಹೊಮ್ಮುವ ಶಕ್ತಿಯಿಂದ ಸಾಧ್ಯವಿಲ್ಲ ಎಂಬುದು ಸಾಧ್ಯವಾಗುವಂತಹ, ಆಗುತ್ತಿರುವಂತಹ ಸಹಸ್ರಾರು ಉದಾಹರಣೆಗಳು ನಮಗಿಲ್ಲಿ ಸಿಗುತ್ತವೆ. ಅಂತಹ ಉದಾಹರಣೆಗಳು ಇಡೀ ಮನುಕುಲವನ್ನ ಚಕಿತಗೊಳಿಸುತ್ತವೆ. ಈ ಇಬ್ಬರು ಅವಳಿ ಜವಳಿ ಮಕ್ಕಳು. ಆ ಮನೆಯಲ್ಲಿ ಹೊರಹೊಮ್ಮುವ ಶಬ್ದದಲ್ಲಿನ ಶಕ್ತಿಯು ಇವರ ಜೀವನದಲ್ಲಿ ಚಕಿತವನ್ನು ಎದುರಾಗಿಸಿಬಿಟ್ಟಿತು. ಅದು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ತುಮಕೂರು ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಟೆಕ್ ಮಾಡುತ್ತಿದ್ದ ಬೆಂಗಳೂರಿನ ಆ ಓರ್ವರು ಅಂದು ಸ್ನೇಹಿತರೊಂದಿಗೆ ಶಬ್ದ ಹೊರಹೊಮ್ಮುವ ತಾಣಕ್ಕೆ ಹೋಗುತ್ತಾರೆ. ಶಬ್ದದಿಂದ ಒಂದು ಭವಿಷ್ಯವು ತಿಳಿಯಿತು. ಆ ಭವಿಷ್ಯ ನಿಜವಾಯಿತು. ಎಂಟೆಕ್ ಮುಗಿದ ಕೂಡಲೇ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಹಾಗೆ ಶಬ್ದದಿಂದ ಚಕಿತವನ್ನ ಕಂಡ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಯಾರು ಅಂದ್ರೆ ಬೆಂಗಳೂರಿನ ರಘು. ಇಲ್ಲಿ ಬಂದು ಕೇಳಿದಾಗ ಶಬ್ದ ಬಂದಿತ್ತು ನಮ್ಗೆ. ನಿಮ್ದು ಕೆಲಸ ಆಗುತ್ತೆ ಅಂದ್ರೆ ಶಬ್ದ ಬರುತ್ತೆ. ಶಬ್ದದಿಂದ ಹೊರಹೊಮ್ಮಿದ ಭವಿಷ್ಯ ನಿಜವಾಯಿತು. ಬೆಂಗಳೂರಿನಲ್ಲಿರೋ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಈ ನಡುವೆ ಮದುವೆಯೂ ಆಯಿತು. ಇನ್ನು ಮದುವೆಯಾದ ಮೇಲೆ ಒಂದು ನೋವು ಕಾಡಲು ಆರಂಭಿಸಿತು. ಆ ನೋವಾದ್ರೂ ಏನು ಅಂದ್ರೆ 5 ವರ್ಷಗಳಾದ್ರೂ ಮಕ್ಕಳಾಗದೇ ಇದ್ದದ್ದು.
ಅಂತಹ ಸಮಸ್ಯೆ ಎದುರಾದಾಗ ತಲೆಗೆ ಹೊಳೆದದ್ದು ಆ ಒಂದು ಮನೆ, ಆ ಮನೆಯಲ್ಲಿ ಹೊರಹೊಮ್ಮೋ ಶಬ್ದ. ಪತ್ನಿ ಸಮೇತ ಇಲ್ಲಿಗೆ ಬಂದ ರಘು ತಮ್ಮ ಮನದಾಳದ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರಂತೆ. ಆ ಇಚ್ಛೆಯಾದ್ರೂ ಏನು ಅಂದ್ರೆ ಅವಳಿ ಜವಳಿ ಮಕ್ಕಳಾಗಬೇಕೆಂಬುದು. ಅಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿದಾಗ ಶಬ್ದ ಭವಿಷ್ಯದಿಂದ ಒಂದು ಉತ್ತರ ಸಿಕ್ಕಿತು. ಹಾಗೆ ಸಿಕ್ಕಿದ ಉತ್ತರವೇ ನಿಮಗೆ ಅವಳಿ ಜವಳಿ ಮಕ್ಕಳಾಗುತ್ತವೆಂಬುದು. ಫೈವ್ ಇಯರ್ಸ್ ಆದರೂ ನಮಗಿನ್ನ ಮಕ್ಕಳಿರಲಿಲ್ಲ. ಇನಿಷಿಯಲಿ ಇಲ್ಲಿ ಬಂದಾಗೆಲ್ಲ ಸ್ವಲ್ಪ ಮೊದಲಿನೂ ಟ್ವಿನ್ಸ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನಮಗೆ. ಇಲ್ಲಿ ಬಂದು ಕೇಳಿದಾಗ ಶಬ್ದ ಬಂದಿತ್ತು ನಮಗೆ. ಕೆಲಸ ಆಗುತ್ತೆ ಅಂದರೆ ಶಬ್ದ ಬರುತ್ತೆ. ಅವಳಿ ಜವಳಿ ಮಕ್ಕಳಾಗುತ್ತವೆಂದು ವಿಸ್ಮಯಕಾರಿ ಶಬ್ದವು ಭವಿಷ್ಯವನ್ನ ತಿಳಿಸಿದ ನಂತರ ಸಾಫ್ಟ್ವೇರ್ ಇಂಜಿನಿಯರ್ ರಘು ಹಾಗೂ ಇಡೀ ಮನೆ ಮಂದಿಗೆ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಗೆ ಇವರ ಮಡದಿ ಗರ್ಭವತಿಯಾಗಿತ್ತು. ಪರೀಕ್ಷೆ ನಡೆಸಿದ ವೈದ್ಯರು ಅವಳಿ ಜವಳಿ ಮಕ್ಕಳೆಂದು ಹೇಳಿದ್ದು. ಶಬ್ದವು ಸೂಚಿಸಿದಂತಹ ಭವಿಷ್ಯದಂತೆ ಅವಳಿ ಮಕ್ಕಳು ಮಡದಿಯ ಹೊಟ್ಟೆಯಲ್ಲಿ ಬೆಳೆಯಲು ಆರಂಭಿಸಿದ ನಂತರ ಒಂದು ಆಘಾತ ಎದುರಾಗಿ ಬಿಟ್ಟಿತು. 7ನೆಯ ತಿಂಗಳಲ್ಲೇ ಹೆರಿಗೆಯಾಗಿ ಬಿಟ್ಟಿದ್ದು. ಮಕ್ಕಳು ಬದುಕುಳಿಯುವುದು ಕಷ್ಟವಾಗಿ ಬಿಟ್ಟಿದ್ದು. ಬಟ್ ಪ್ರಾಬ್ಲಮ್ ಏನಂದ್ರೆ 7 ತಿಂಗಳಿಗಾದ್ರಲ್ಲ, ಸೊ ದೇವರು ಪ್ರೀಟಮ್ ಒಂದೊಂದು ಕೆಜಿ ಇದ್ರು. ಒಂದು ಮಗು 980 ಗ್ರಾಮ್ಸ್ ಇತ್ತು, ಇನ್ನೊಂದು ಮಗು 1 kg ಇತ್ತು. ಡಾಕ್ಟರ್ ಏನು ಹೇಳ್ತಿದ್ರು, ಇಟ್ಸ್ ಲೈಕ್ ಇನ್ನ ಸರ್ವೈವಲ್ ಕಷ್ಟ ಅಂತಾನೆ ಹೇಳ್ತಿದ್ರು. ಈ ಟೈಮ್ ಇದರ ಮಕ್ಕಳು, ಬಟ್ ಇನ್ ಹಾಫ್ ಅನ್ ಅವರ್ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಮಕ್ಕಳು ಬದುಕುಳಿಯುವುದು ಕಷ್ಟವೆಂದು ವೈದ್ಯರು ಹೇಳಲು ನಿಂತಾಗ ಇಡೀ ಮನೆ ಮಂದಿ ರೋಧಿಸಲು ಆರಂಭಿಸಿದ್ರು. ಅಂತಹ ಸಮಯದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ರಘು ರವರು ಶಬ್ದವು ಹೊರಹೊಮ್ಮೋ ಆ ಮನೆಗೆ ಕರೆ ಮಾಡಿದ್ರು. ಹೆದರಬೇಡ, ಮಕ್ಕಳು ಬದುಕುಳಿಯುತ್ತಾರೆ ಎಂಬ ಉತ್ತರವು ಇಲ್ಲಿ ಸಿಕ್ಕಿತು. ಜೊತೆಗೆ ಶಬ್ದದಲ್ಲಿನ ಶಕ್ತಿಗೆ ಪೂಜೆ ಆರಂಭವಾಯಿತು. 48 ದಿನಗಳ ಕಾಲ ಪೂಜೆ ಸಲ್ಲಿಸಿದ ನಂತರ ಒಂದು ಅದ್ಭುತ ಎದುರಾಯಿತು. ಹಾಗೆ ಎದುರಾದ ಅದ್ಭುತವೇ ಬದುಕುಳಿಯೋದು ಕಷ್ಟವೆಂದು ಹೇಳಲಾದ ಮಕ್ಕಳು ಬದುಕುಳಿದದ್ದು. ಇದೀಗ ಆರೋಗ್ಯವಾಗಿರುವುದು. ಸಾಫ್ಟ್ವೇರ್ ಎಂಜಿನಿಯರ್ ರಘುರವರ ಇಚ್ಛೆಯಂತೆ ಅವಳಿ ಜವಳಿ ಮಕ್ಕಳನ್ನ ಕರುಣಿಸಿದ, ಆ ಮಕ್ಕಳನ್ನ ಬದುಕುಳಿಸಿದ ಆ ಶಬ್ದದಲ್ಲಿನ ಶಕ್ತಿ ಯಾವುದು? ಶಬ್ದವು ಹೊರಹೊಮ್ಮೋ ಆ ಮನೆ ಇರೋದಲ್ಲಿ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಆ ಮನೆಯಲ್ಲಿ ಹೊರಹೊಮ್ಮೋ ಶಬ್ದದಿಂದ ಭವಿಷ್ಯವು ತಿಳಿಯೋದು ಹೇಗೆ? ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಶಬ್ದದಲ್ಲಿನ ಆ ಶಕ್ತಿ ಯಾವುದು? ಏಳು ತಿಂಗಳಿಗೆ ಹುಟ್ಟಿದ ಅವಳಿ ಮಕ್ಕಳು ಬದುಕುಳಿಯೋದು ಕಷ್ಟವೆಂದು ವೈದ್ಯರು ಹೇಳಿಬಿಟ್ಟಾಗ ಶಬ್ದದಿಂದ ಒಂದು ಸಂದೇಶವು ಸಿಕ್ಕಿತು. ಮಕ್ಕಳಿಗೆ ಏನೂ ಆಗೋದಿಲ್ಲವೆಂಬ ಸಂದೇಶ. ಜೊತೆಗೆ ಆ ಶಬ್ದದಲ್ಲಿನ ಅದ್ಭುತ ಶಕ್ತಿಗೆ 48 ದಿನಗಳ ಕಾಲ ಪೂಜೆ ಸಲ್ಲಿಸಿದ ನಂತರ ಅವಳಿ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿ ಬಿಟ್ಟರು. ಸರ್ವೈವಲೇ ಕಷ್ಟ ಇತ್ತು ಮಕ್ಕಳಿಗೆ. ಐ ಕ್ಯಾನ್ ಟೆಲ್ ಸಿಂಪಲ್. ತುಂಬಾ ಚೆನ್ನಾಗಿದ್ದಾರೆ ಸರ್, ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅವಳಿ ಮಕ್ಕಳಾಗುತ್ತೆಂದು ಭವಿಷ್ಯ ನುಡಿದ ಆ ಮಕ್ಕಳನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ ಆ ಶಬ್ದದಲ್ಲಿನ ಶಕ್ತಿಯಾದರೂ ಯಾವುದೆಂಬ ಪ್ರಶ್ನೆಗಳಿಗೆ ಉತ್ತರ ಗ್ರಹ ದೋಷಗಳನ್ನ ನಿವಾರಿಸುವ ತಾಯಿ ಮಹಾಲಕ್ಷ್ಮಿ ಹಾಗೂ ತಾಯಿ ಈಶ್ವರಿಯ ಶಕ್ತಿಗಳೊಂದಿಗೆ ಸಹಸ್ರಾರು ಜನರ ಸಂಕಷ್ಟಗಳನ್ನ ನೀಗುತ್ತಿರುವ ತಾಯಿ ನವಗ್ರಹ ಲಕ್ಷ್ಮೀಶ್ವರಿ.
ಅದ್ಭುತ ಶಕ್ತಿಯೊಂದಿಗೆ ಗ್ರಹಬಾಧೆ ಪ್ರೇತ ಬಾಧೆಗಳನ್ನ ನಿವಾರಿಸುತ್ತಿರುವ, ದಾರಿದ್ರ್ಯವನ್ನ ದೂರಾಗಿಸಿ ಸಿರಿವಂತಿಕೆಯನ್ನ ಯಶಸ್ಸನ್ನ ಕರುಣಿಸುತ್ತಿರುವ ತಾಯಿ ನವಗ್ರಹ ಲಕ್ಷ್ಮೀಶ್ವರಿಯಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಒಳಿತನ್ನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. 10 ವರ್ಷಗಳ ಹಿಂದೆ ಪ್ರೇತಬಾಧೆಯಿಂದ ಕ್ಷುದ್ರ ಪ್ರಯೋಗದಿಂದ ಸಾಯುವ ಹಂತವನ್ನ ತಲುಪಿದ್ದ ಮಮತಾರವರು ಅಂದು TV9 ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ತಾಯಿ ನವಗ್ರಹ ಲಕ್ಷ್ಮೀಶ್ವರಿಯ ಶಕ್ತಿ ತಾಣದ ಬಗ್ಗೆ ತಿಳಿದ್ರು. ಅನಂತರ ಇಲ್ಲಿಗೆ ಬಂದ ನಂತರ ಮಮತಾರವರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಪ್ರೇತ ಬಾಧೆಯು ದೂರವಾಗಿದ್ದು ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದು. ಹೀಗೂ ಉಂಟೆ ಕಾರ್ಯಕ್ರಮವನ್ನು ನೋಡಿ ತಮ್ಮ ಸಹೋದರನನ್ನ ಇಲ್ಲಿಗೆ ಎತ್ತಿಕೊಂಡು ಬಂದ ನಂತರ ಇಡೀ ವೈದ್ಯಕೀಯ ಲೋಕವೇ ಚಕಿತಗೊಳ್ಳುವಂತಹ ಒಂದು ಅಚ್ಚರಿ ಎದುರಾಯಿತು. ಇವರ ಅಣ್ಣನನ್ನ ಆವರಿಸಿದ ವಿಚಿತ್ರತೆ ದೂರಾಗಿ ಬಿಟ್ಟಿತು. ಅಂದು ಕಾರ್ಯಕ್ರಮವನ್ನ ನೋಡಿ ಬಂದ ಒಳಿತನ್ನ ಕಂಡ ಸಹಸ್ರಾರು ಜನರು ಇಂದು ತಾಯಿ ನವಗ್ರಹ ಲಕ್ಷ್ಮೀಶ್ವರಿಗೆ ಶಾಶ್ವತ ಭಕ್ತರಾಗಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆವರಿಸಿದಂತಹ ಗ್ರಹದೋಷವು ನಿವಾರಣೆ ಮಾಡಿದಂತಹ ತಾಣವೆಂಬ ಐತಿಹ್ಯವಿರುವ, ಯುಗಾಂತರದಲ್ಲಿ ಎಲ್ಲವೂ ಮುಚ್ಚಿಕೊಂಡು ಹೋದ ತಾಣದಲ್ಲಿ ಬೆಳಕೊಂದು ಕಾಣಲು ಆರಂಭಿಸಿತು, ಸರ್ಪವೊಂದು ಕಾಣಲು ಆರಂಭಿಸಿತು. ಅಂತಹ ಬೆಳಕು ಮತ್ತು ಸರ್ಪ ಮತ್ತೆ ಮತ್ತೆ ಕಾಣಿಸಲು ಆರಂಭಿಸಿದ್ದಾದ್ರೂ ಯಾರಿಗೆ ಅಂದ್ರೆ ಈ ಜಮೀನಿನ ಮಾಲೀಕರ ಮೊದಲನೇ ಮಗನಿಗೆ, ನಾಗೇಂದ್ರ ಸ್ವಾಮಿಗಳಿಗೆ. ಅಮ್ಮನವರು ಯಾವ ರೀತಿ ಸೂಚನೆ ಕೊಟ್ಟರು ಅಂತ ಅಂದ್ರೆ, ಒಂದು ಬೆಳಕಿನ ರೀತಿನಲ್ಲಿ ಬಂದು ದಿನನಿತ್ಯದಲ್ಲಿ ಕಾಣಿಸೋದು. ಮತ್ತೆ ಆ ತಾಯಿ ಏನ್ ಮಾಡೋದು, ಸರ್ಪ ರೂಪದಲ್ಲಿ ಬಂದು ನಾವು ಮಲಗಿದ್ರೆ ನಮ್ಮ ಭಾಗದಲ್ಲೇ ಕೆಳಭಾಗದಲ್ಲೇನೆ ಸರ್ಪ ರೀತಿನಲ್ಲಿ ಸುತ್ತಾಕೊಂಡು ಮಲಗಿರೋದು. ತಮ್ಮ ಹೊಲದಲ್ಲಿ ಸದಾ ಬೆಳಕೊಂದು ಕಾಣಲು ಆರಂಭಿಸಿತು. ಜೊತೆಗೆ ಸರ್ಪ, ಜೊತೆಗೆ ಜಮೀನಿನಲ್ಲಿದ್ದ ಒಂದು ಪುಟ್ಟ ಕಲ್ಲಿನ ಮಂಟಪ, ನಾನಾ ವಿಚಾರಗಳು ತಲೆಗೆ ಬರಲಾರಂಭಿಸಿದವು. ಊಹೆಗೂ ಮೀರಿದ್ದು ನಡೆಯಲು ಆರಂಭಿಸಿತು. ನವಗ್ರಹ ಲಕ್ಷ್ಮೀಶ್ವರಿಯ ರಹಸ್ಯಗಳು ಬಯಲಾಗಲು ಆರಂಭಿಸಿದವು. ಅಂತಹ ರಹಸ್ಯಗಳು ಬಯಲಾದ ನಂತರ ನವಗ್ರಹ ಲಕ್ಷ್ಮೀಶ್ವರಿಯ ಆಕೃತಿ ಕಣ್ಣ ಮುಂದೆ ನಿಲ್ಲುವಂತೆ ಭಾಸವಾಗಲು ಆರಂಭಿಸಿತು. ಇನ್ನೂ ಓದುತ್ತಿದ್ದ ನಾಗೇಂದ್ರ ಸ್ವಾಮಿಗಳಿಗೆ ತಮ್ಮ ಜಮೀನಲ್ಲಿದ್ದ ಪುರಾತನ ಪುಟ್ಟ ಕಲ್ಲಿನ ಮಂಟಪದ ಸ್ಥಳದಲ್ಲಿ ನವಗ್ರಹ ಲಕ್ಷ್ಮೀಶ್ವರಿಯ ಮಂದಿರವನ್ನ ಕಟ್ಟುವ ಇಚ್ಛೆಯು ಹುಟ್ಟಿಕೊಂಡಿತು. ಅಂತಹ ಇಚ್ಛೆಯು ಹುಟ್ಟಿಕೊಂಡಿದ್ದೇನೋ ಸರಿ, ಆದರೆ ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದ ನಾಗೇಂದ್ರ ಸ್ವಾಮಿಗಳಿಗೆ ಅದು ಸಾಧ್ಯವಾಗದಂತಾಯಿತು. ಅವರಿವರಿಂದ ಚಂದ ವಸೂಲಿ ಮಾಡಿ ಮಂದಿರವನ್ನ ಕಟ್ಟಬಾರದೆಂಬ ನಿರ್ಧಾರವೂ ಮನದಲ್ಲಿತ್ತು. ನಾವು ಯಾರಿಗ ಜನಕ್ಕೂ ತೊಂದರೆ ಕೊಡೋದು ಬೇಡಮ್ಮ, ನೀನು ನನಗೇನಾದ್ರೂ ವಿದ್ಯೆಗಳನ್ನು ಕೊಟ್ರೆ ಆ ವಿದ್ಯೆಗಳ ಮೂಲಕ ನಾನು ನಿನ್ನ ದೇವಾಲಯವನ್ನ ಕಟ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿ ಮಲಗದೆ. ಅಂತಹ ಸ್ಥಿತಿಯಲ್ಲಿ ತಾಯಿ ನವಗ್ರಹ ಲಕ್ಷ್ಮೀಶ್ವರಿಯಿಂದ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಹಲಗೆಯಲ್ಲಿ ಶಕ್ತಿ ದೈವಗಳನ್ನ ಕೆತ್ತುವ, ಅವುಗಳಿಗೆ ಶಕ್ತಿಯನ್ನ ತುಂಬುವ ಕಲೆಯು ಕರಗತವಾಗಿ ಹೋಗಿತ್ತು. ಅದರಿಂದ ಆದಂತಹ ಸಂಪಾದನೆಯಿಂದ ಮಂದಿರವನ್ನ ಕಟ್ಟಿತು. ಅಂದು ಹೋಮವು ನಡೆಯುತ್ತಿತ್ತು. ನೀನು ಯಾವುದಾದರೂ ರೂಪದಲ್ಲಿ ನಿನ್ನ ಇರುವಿಕೆಯನ್ನ ಸಾಬೀತುಪಡಿಸಬೇಕೆಂಬ ಸಂಕಲ್ಪವು ಸ್ವಾಮಿಗಳದ್ದಾಗಿತ್ತು. ಅಂತಹ ಸಮಯದಲ್ಲಿ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಖಾಲಿ ಮಾಡಲಾಗಿದ್ದ ಹೋಮ ಕುಂಡದ ಪಕ್ಕದಲ್ಲಿ ಇಡಲಾಗಿದ್ದ 2 ಟಿನ್ ಡಬ್ಬಗಳು ಶಬ್ದ ಮಾಡುತ್ತಾ ಜೋರಾಗಿ ಮೇಲೆ ಹಾರಿತು. ಮತ್ತೆ ಅವು ಎಲ್ಲಿದ್ದವೋ ಅಲ್ಲಿಯೇ ಬಂದು ಕೂತಿತ್ತು. ಇದೇ ಸಮಯದಲ್ಲಿ ಸರ್ಪವೊಂದು ಹೋಮದ ಬಳಿಗೆ ಬಂದದ್ದು. ಹೋಮದ ಸಮಯದಲ್ಲಿ ಜೋರಾಗಿ ಮೇಲಕ್ಕಾರಿ ಕೆಳಗೆ ಬಂದ ಖಾಲಿ ಟಿನ್ ಡಬ್ಬಗಳನ್ನ ಮನೆಯಲ್ಲಿ ಇಟ್ಟಾಗ ಆಶ್ಚರ್ಯವು ಎದುರಾಗಲು ಆರಂಭಿಸಿತು. ಆ ಆಶ್ಚರ್ಯವೇ ಏನಾದರೂ ಅಶುಭವು ನಡೆಯುವ ಮುನ್ನ ಜೋರಾಗಿ ಶಬ್ದ ಮಾಡಲು ಆರಂಭಿಸಿತ್ತು. ಶುಭವು ನಡೆಯುವುದಾದರೆ ಸ್ವಲ್ಪ ಕಡಿಮೆ ಶಬ್ದ. ಆನಂತರ ಹೋಮದ ಡಬ್ಬಗಳಿಂದ
ಭವಿಷ್ಯವು ತಿಳಿಯಲಾರಂಭಿಸಿತು. ಕೆಲಸ ಆಗುತ್ತೆಂದಾದ್ರೆ ಒಂದು ರೀತಿಯ ಶಬ್ದ, ಆಗೋದಿಲ್ಲ ಅಂದ್ರೆ ಮತ್ತೊಂದು ರೀತಿಯ ಶಬ್ದ. ಅಂತಹ ವಿಸ್ಮಯಕಾರಿ ಹೋಮದ ಡಬ್ಬಗಳನ್ನ ಮಂದಿರದ ಹಿಂಭಾಗದಲ್ಲಿರುವ ನಾಗೇಂದ್ರ ಸ್ವಾಮಿಗಳ ಮನೆಯಲ್ಲಿ ಇಡಲಾಗಿದೆ. ಪ್ರತಿದಿನ ಪೂಜೆಯನ್ನ ಸಲ್ಲಿಸಲಾಗುತ್ತಿದೆ. ತಾಯಿ ನವಗ್ರಹ ಲಕ್ಷ್ಮೀಶ್ವರಿ ತಾಯಿಯ ಶಕ್ತಿಯಿಂದಲೇ ಅಂತಹ ಶಬ್ದವೂ ಹೊರಹೊಮ್ಮುತ್ತಿದೆ. ಅಚ್ಚರಿಯು ಎದುರಾಗುತ್ತಿದೆ ಎಂಬ ಮಾತುಗಳಿಗೆ ಹೋಮದ ಡಬ್ಬಗಳಿಂದ ಅಚ್ಚರಿಗಳನ್ನ ಕಂಡಿರುವ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಶುಭ ಸೂಚನೆ ಅಂತಂದ್ರೆ ಸೂಕ್ಷ್ಮವಾಗಿ ಕೇಳಿಸುತ್ತೆ. ಒಳಗಡೆ ಪೂಜೆ ಮಾಡ್ತಾ ಇರೋಂತವ್ರಿಗೆ, ಅಲ್ಲಿ ನಾವ್ ಯಾರು ಇರ್ತೀವಿ ಅವ್ರಿಗೆ ಮಾತ್ರ ಅದು ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಶುಭ ದೊಡ್ಡದಾಗಿ ಸೌಂಡ್ ಆಯ್ತಂದ್ರೆ ತುಂಬಾನೇ ಪ್ರಾಬ್ಲಮ್ ಇದೆ, ಇದರಿಂದ ತುಂಬಾ ಕಷ್ಟಕರವಾದಂತ ಸ್ಥಿತಿಯನ್ನ ನೀವು ಎದುರಿಸಬೇಕಾಗತ್ತೆ, ಇಲ್ಲ ಈ ದಾರಿಗೆ ನೀವು ಹೋಗ್ಬೇಡಿ ಅನ್ನುವಂತಹ ರೂಟು ಗೊತ್ತಾಗುತ್ತೆ. ಅದನ್ನ ಪರಿಶೀಲಿಸಿ ಹೇಳ್ಬೇಕು ಅಂತಂದ್ರೆ ಅದನ್ನ ಅನುಭವಿಸೋದ್ರಿಂದಾನೇ ಸಾಧ್ಯ. ನಮ್ಮ ತಾಯಿ ಅದನ್ನ ಹೇಳ್ತಾರೆ, ಅದರ ಅನುಭವ ನಮ್ಮ ತಾಯಿಗಾಗಿದೆ. ಇಲ್ಲಿನ ಸಕಲ ಅಚ್ಚರಿಗಳಿಗೂ ಅದ್ಭುತಗಳಿಗೂ ಮೂಲ ಕಾರಣ ತಾಯಿ ನವಗ್ರಹ ಲಕ್ಷ್ಮೀಶ್ವರಿ. ಗ್ರಹ ದೋಷಗಳನ್ನ ನೀಗುತ್ತಿರುವ, ಪ್ರೇತ ಬಾಧೆಗಳನ್ನ ನಿವಾರಿಸುತ್ತಿರುವ, ದಾರಿದ್ರ್ಯವನ್ನ ದೂರಾಗಿಸಿ ಸಿರಿತನವನ್ನ ಯಶಸ್ಸನ್ನ ಕರುಣಿಸುತ್ತಿರುವ ತಾಯಿ ನವಗ್ರಹ ಲಕ್ಷ್ಮೀಶ್ವರಿ ತಾಯಿಯ ಈ ತಾಣ ಇರೋದೆಲ್ಲಿ ಎಂಬ ಪ್ರಶ್ನೆಗಳಿಗೆ ಉತ್ತರ. ಈ ತಾಣ ಇರೋದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೆಂಗಳೂರು ರಸ್ತೆಯಲ್ಲಿ ಸಿಗೋ ತಣ್ಣೇನಹಳ್ಳಿಯ ಪಕ್ಕದಲ್ಲಿರುವ ಹನುಮಂತಪುರದಲ್ಲಿ. ಬೆಂಗಳೂರಿನಿಂದ ದಾಬಸ್ಪೇಟೆ ಮೂಲಕ ಊರುಡಿಗೆರೆಗೆ ಹೋದ್ರೆ ಅಲ್ಲಿಂದ ಅದೇ ಮುಖ್ಯ ರಸ್ತೆಯಲ್ಲಿ ಕೆಲ ಕಿಲೋಮೀಟರ್ಗಳನ್ನ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ತಣ್ಣೇನಹಳ್ಳಿ. ತಣ್ಣೇನಹಳ್ಳಿಯಿಂದ 3-4 ಕಿಲೋಮೀಟರ್ಗಳನ್ನ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ಹನುಮಂತಪುರ. ಆ ಹನುಮಂತಪುರದಲ್ಲಿ ನೆಲೆ ನಿಂತಿರುವ ತಾಯಿ ನವಗ್ರಹ ಲಕ್ಷ್ಮೀಶ್ವರಿಯಿಂದ ಊಹೆಗೂ ನಿಲುಕದ ಚಮತ್ಕಾರಗಳು ನಡೆಯುತ್ತಿವೆ ಎಂಬ ಮಾತಿಗೆ ಒಳಿತನ್ನ ಕಂಡಿರೋ ಕಾಣುತ್ತಿರೋ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.